ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ನೈತಿಕ ಹೊಣೆ ಹೊತ್ತು ಸಂಬಂಧಪಟ್ಟ ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಮಂಗಳೂರು ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ದೇಶದ ಸಾವಿರಾರು ವಿದ್ಯಾರ್ಥಿಗಳು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದು, ಕೆಲವರು ಆತ್ಮಹತ್ಯೆಗೆ ಶರಣಾಗಿರುವುದು ಅತ್ಯಂತ ದುಃಖಕರ ಬೆಳವಣಿಗೆ ಎಂದು ಹೇಳಿದ್ದಾರೆ. ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ನಡೆಸಿರುವುದು ಹಾಗೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದವರ ವಿರುದ್ಧ ಬಲ ಪ್ರಯೋಗ ಮಾಡಿರುವುದು ಖಂಡನೀಯ. ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿದ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರ ವಿರುದ್ಧ ಕ್ರಮ ಕೈಗೊಂಡಿರುವುದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಿಂದ ಮೃತಪಟ್ಟ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಯಾಕೆ ಇವತ್ತು ಕೇಳ್ತಾರೆ, ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಕೇಳ್ತಾರೆ. ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಹೇಳಿದರೆ, ನೀವು ಇವತ್ತು ಪ್ರತಿಪಕ್ಷದಲ್ಲಿದ್ದಾಗ KJ ಜಾರ್ಜ್ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾವ ಹಂತದಲ್ಲಿ ನೀವು ಕೇಳಲಿಕ್ಕೆ ಹೋದ್ರಿ? ನಮ್ಮ ಬೆಳ್ಳಾರಿ ಶಾಸಕ ನಾಗೇಂದ್ರ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಇಲಾಖೆ ಹೆಚ್ಚು ಕಮ್ಮಿ ಆಗಿತ್ತು, ನೈತಿಕ ಆದಲ್ಲಿ ನಾವು ಅವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು KJ ಜಾರ್ಜ್ ಅವರ ಅಪರಾಧ ತಾವು ಮಾಡಿದಾಗ ಧೈರ್ಯವಾಗಿ ನಿಂತು ರಾಜೀನಾಮೆ ಕೊಟ್ಟು ನಿಮ್ಮ ತನಿಖೆಯನ್ನೆಲ್ಲ ಎದುರಿಸಿ ಮತ್ತೆ ಅವರು ಮಂತ್ರಿ ಆಗಿದ್ದಾರೆ. ನಿಮಗೆ ಈ ನೈತಿಕತೆ ಯಾಕೆಲ್ಲ BJP ಅವರಿಗೆ? ಈ ಜನಸಾಮಾನ್ಯ ಪ್ರಶ್ನೆಗಳು ಬಂದಾಗ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿದೆ? ವಿದ್ಯಾರ್ಥಿಗಳು ಅವರ ಒಂದು ವಯಸ್ಸಿನಲ್ಲಿ ಬಂದು ಏನೋ ಒಂದು ಬೇಡಿಕೆ ಇರ್ತಾರೆ ಜಂತರ್ ಮಂತರ್ನಲ್ಲಿ, ನೀವು ಅವರನ್ನು ಆ ರೀತಿ ಲಾಠಿಯಲ್ಲಿ ಹೊಡೆದು ಬರೆದು ನೀವು ಆ ವಿದ್ಯಾರ್ಥಿಗಳ ಆ ಗಾಯದ ಮೇಲೆ ಮತ್ತೆ ಮತ್ತೆ ನೀವು ಬರೆ ಮಾಡ್ತಿಕೊಳ್ತೀರಲ್ಲ, ಇದನ್ನು ಈ ದೇಶದ ಯಾವ ತಾಯಂದಿರು ಕೂಡ, ಯಾವ ಯುವಕರು ಕೂಡ, ಯಾವ ಸ್ಟೂಡೆಂಟು ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸೂಕ್ತವಾದ ಉತ್ತರ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಇವತ್ತು ಬಹುಶಃ ನಿನ್ನೆ ಏನು ಇವತ್ತು ಯುವಕರ ಮೇಲೆ ಹೊಡೆದಿದ್ದಾರೆ, ಬರೆದಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಇದು ಇದೇ ನಮ್ಮ ಯುವಕರ ಮೇಲೆ ಮಾತ್ರ ಅಲ್ಲ, ಇದು ಭವಿಷ್ಯದ ಭಾರತದ ಮೇಲೆ ಮತ್ತು ಭವಿಷ್ಯದ ಈ ದೇಶದ ಮೇಲೆ ಮಾಡಿದಂಥ ದೊಡ್ಡ ಮಟ್ಟದ ಅವಮಾನ್ಯ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ದೇಶದ ಭವಿಷ್ಯದ ದಿನಗಳಲ್ಲಿ ನಮ್ಮ ದೇಶ ಸತ್ಪ್ರಜಿಗೆ ಬರುವಂಥ ಯುವ ಜನಾಂಗದ ಮೇಲೆ ಇವತ್ತು ಮಾಡಿದಂಥ ಹಲ್ಲೆ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯವರು ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಬಹುಶಃ ಈ ಹೋರಾಟ ಇವತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಕೂಡ ಇವತ್ತು ಮುಂದುವರಿತದೆ. ತತ್ಕ್ಷಣವೇ ಇವತ್ತು ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ತೀರಿ ಹೋದಂತಹ ಆ ಒಂದು ವಿದ್ಯಾರ್ಥಿನಿಗೆ ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರ ಇವತ್ತು ಆಗಬೇಕು. ತದನಂತರ ಬಹುಶಃ ನಾವೀಗ ಈ ನೀಟ್ ಎಲ್ಲಿ ಪ್ರಾರಂಭ ಆಯಿತು? ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿಯವರು ಬಹುಶಃ ಇದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದರು. ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಕಾನೂನು ಮಾಡೋಕೆ ಅಷ್ಟು ಕಷ್ಟ ಇದೆ, ಆಗೇನಾದರೂ ಆಗಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಇವತ್ತು ಈ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ಇದು ತಪ್ಪಾಗಿರಲಿಲ್ಲ. ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆಯಿತು. ಇವರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ ನಂತರ ನೀಟ್ ಅಂತ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಸಿಕ್ಕುವಂತೆಲ್ಲ ಸೀಟ್ಗಳನ್ನು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಂಚಿ, ಇದು ಮಾತ್ರ ಅಲ್ಲ, ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದ ಕೆಲಸ ಇವತ್ತು ಮಾಡಿರ್ತಾರೆ.